ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರುವ ಎಲ್ಲ ವರದಿಗಳ ನೋಟಿಫಿಕೇಷನ್ ಬರ್ತದೆ. ಆವಾಗ ನೀವು ತಕ್ಷಣದಿಂದ ಆ ಒಂದು ವರದಿಯನ್ನು ನೋಡ್ಬೋದು. ಹಾಗೆಯೇ ಲೈಕ್ ಬಟನ್ ಪ್ರೆಸ್ ಮಾಡಿದ್ರೆ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ಚಾನಲ್ಗೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ ಅಂತೇಳಿ ತಿಳ್ಕೊಂಡು ಇವತ್ತೊಂದು ವರದಿ ನಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಬಂಧುಗಳೇ, ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ದಿವ್ಯಾಂಗ ಜನ್, ನಮ್ಮ ಅಂಗವಿಕಲರಿಗೆ, ದಿವ್ಯಾಂಗ ಜನರಿಗೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಿರುವ ವರದಿಗಳನ್ನು ನಾವು ಈಗಾಗಲೇ ಪ್ರಸಾರ ಮಾಡಿದ್ದೇವೆ. ಇವತ್ತು ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಮತ್ತು ಇತ್ತಿತ್ತಲಾಗಿ ಅಂದರೆ ಅದು ಅಪ್ಡೇಟೆಡ್ ಆಗಿ ನಿನ್ನೆ ಅಂದರೆ 13ನೇ ತಾರೀಕಿನಲ್ಲಿ ಒಂದು ವರದಿ ಜನ್ರೇಟ್ ಆಗಿದ್ದು, ನಮ್ಮ ಚಾನಲ್ ಅಂದರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡದ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ತಮಗೆ ಅರ್ಪಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಜೊತೆಗೆ ಇನ್ನೊಂದು ವಿಷಯ ಮುಂದಿನ ಇದೇ ವರದಿಯಲ್ಲಿ ಮುಂದೆ ಅಂದರೆ ಕೆಲವರು ಹೇಳದಿರ್ತಾರೆ, ನಾನು ಇಲ್ಲಿವರೆಗೂ ಅದು ಹೇಳಿಲ್ಲ, ದಯವಿಟ್ಟು ಇವತ್ತು ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ನೋಡಿ ಅಂತ. ಸುಮಾರು ವರದಿಗಳಲ್ಲಿ ನಾನು ನೋಡಿದ್ದೀನಿ, ಬೇರೆ ವರದಿಗಳಲ್ಲಿ ಬೇರೆ ಯೂಟ್ಯೂಬರ್ಸ್ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾರೆ. ಬಟ್ ಸುಮಾರು ವಿಡಿಯೋಗಳು ನಾನು ಸ್ಕಿಪ್ ಮಾಡದೆ ನೋಡಿದ್ದೀನಿ. ಆದರೆ ಕೆಲವು ಮಾಹಿತಿಗಳು ಕರೆಕ್ಟಾಗಿ ಸ್ಕಿಪ್ ಮಾಡದೆ ನೋಡಿದ್ರೆ ಮಾಹಿತಿ ಸಿಗ್ತದೆ. ಇನ್ನೂ ಕೆಲವು ವರದಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸ್ಕಿಪ್ ಮಾಡಿದ್ರೆ ಮುಂದೆ ಏನೂ ಇರಲ್ಲ, ಆದರೂ ಸಹಿತ ನೋಡುಗರಿಗಳಿಗೆ ಆಸಕ್ತಿ ಹುಟ್ಟಿಸುವಂಥ ಮತ್ತು ಕ್ಯೂರಿಯಾಸಿಟಿ ಹುಟ್ಟಿಸುವುದಕ್ಕಾಗಿ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾರೆ. ಬಟ್ ನಾನು ಇಲ್ಲಿವರೆಗೂ ಆ ಥರ ಹೇಳೇ ಇಲ್ಲ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಏನಂತಂದರೆ ಸ್ಕಿಪ್ ಮಾಡಿ ಮಾಡದೆ ನೋಡಿ ಅಂತ ಹೇಳ್ತಾ ಇಲ್ಲ. ಬಟ್ ಮುಂದುವರೆದು ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಏನಂತಂದರೆ ವಿಶೇಷಚೇತನ ಆದಂಥ ಒಬ್ಬ ವಿಶೇಷಚೇತನ ಅಂಗವಿಕಲರು, ಅವರು ಪುರುಷೋತ್ತಮ ಅಂತೇಳಿ ಈ ಮೊದಲು ನಮ್ಮ ಚಾನಲ್ ನೋಡಿ ಅಂಗವಿಕಲರು ದಿವ್ಯಾಂಗ ಜನ್ ಏನು ರೈಲ್ವೆ ಕನ್ಸೆಷನ್ ಕಾರ್ಡನ್ನು ಪಡೆದಿದ್ರು, ಅದ್ರ ಬಗ್ಗೆ ಮಾಹಿತಿ ಹಂಚ್ಕೊಂಡಿದ್ರು. ನಿನ್ನೆ ದಿನ ಅವರು ಒಂದು ಸಮಸ್ಯೆಯನ್ನು ಅನುಭವಿಸಿದ್ದು, ಆ ಸಮಸ್ಯೆಗೆ ಚಾನಲನ್ನು ಸಂಪರ್ಕಿಸಿದಾಗ ಒಂದು ಸಣ್ಣ ವಿಚಾರವನ್ನು ಅವ್ರ ಜೊತೆಗೆ ಹಂಚ್ಕೊಂಡಿದ್ದೆವು. ಆ ವಿಚಾರವನ್ನು ಅವರು ಪ್ರಯತ್ನ ಮಾಡಿದ್ದಕ್ಕಾಗಿ ಅವರಿಗೆ ಅಲ್ಲಿ ಪರಿಹಾರ ಕಂಡುಕೊಂಡರು. ಆ ಒಂದು ಪರಿಹಾರ ಕಂಡುಕೊಂಡಂಥ ಕ್ಷಣವನ್ನು ಚಾನಲ್ಗೆ ಸ್ಪಂದಿಸಿದಾಗ ಸರಿಯಾದ ಮಾರ್ಗದರ್ಶನ ಮಾಡಿರುವ ಬಗ್ಗೆ ಅವರು ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ. ಅದನ್ನು ತಾವು ಸಹಿತ ಗಮನಿಸ್ಬೇಕಂತೇಳಿ, ತಾವು ಸಹಿತ ನೋಡಬೇಕು ಅಂತೇಳಿ ತಿಳ್ಕೊಂಡು ಈ ಒಂದು ರೈಲ್ವೆ ಇಲಾಖೆಯಲ್ಲಿ ನಿನ್ನೆ ಆದಂಥ ಒಂದು ಅಪ್ಡೇಟೆಡ್ ಒಂದು ನ್ಯೂಸ್ ಇದೆ, ಅದನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ. ಬಂಧುಗಳೇ, ತಾವೆಲ್ಲ ನೋಡಬೇಕು. ಒಂದೇ ಕ್ಲಿಕ್ಕಲ್ಲಿ ಸಿಗಲಿದೆ 75 ರಿಯಾಯಿತಿ, ಅದು ನಿಮ್ಮ ಮೊಬೈಲಲ್ಲಿ ಈ ಕಾರ್ಡ್ ಇದ್ದರೆ ಸಾಕು ಅಂತಕ್ಕಂಥ ಒಂದು ನ್ಯೂಸ್ ಇದೆ. ಭಾರತೀಯ ರೈಲ್ವೆ ದಿವ್ಯಾಂಗರಿಗೆ ಡಿಜಿಟಲ್ ದಿವ್ಯಾಂಗ ಜನ್ ಕನ್ಸೆಷನ್ ಐಡೆಂಟಿಟಿ ಕಾರ್ಡ್ ಪೋರ್ಟಲ್ ಆರಂಭಿಸಿದೆ, ತಮಗೆಲ್ಲ ಗೊತ್ತಿದೆ. ಇದೇ ಒಂದು ಪೋರ್ಟಲಲ್ಲಿ IRCTC ಮೂಲಕ, ಅಂದರೆ ನಾವು ಈಗಾಗಲೇ ವಿಶೇಷಚೇತನರಿಗೂ ನಾವು ಮ್ಯಾನ್ಯುವಲ್ ಆಗಿ ಟಿಕೆಟ್ ಕೌಂಟ್ರಲ್ಲಿ ಹೋಗಿ ಟಿಕೆಟ್ ತಗೋತಕ್ಕಂಥ ನಾವೆಲ್ಲ ಕಾಣ್ತಿದ್ದೆವು. ಇದನ್ನು ಅಪ್ಡೇಟೆಡ್ ಮಾಡಿ ಈ ಒಂದು IRCTC ಮೂಲಕ ಟಿಕೆಟನ್ನು 50% ಮತ್ತು 75% ರಿಯಾಯಿತಿ ಅವಕಾಶ ಕೂಡ ಕಾರ್ಡ್ ಸಾಮಾನ್ಯವಾಗಿ 5 ವರ್ಷ ಮಾನ್ಯವಾಗಿರುತ್ತದೆ ಅಂತಕ್ಕಂಥ ವಿಚಾರ. ಅಂದರೆ ನಾವು ಮೊಬೈಲಲ್ಲೇ ರಿಸರ್ವೇಷನ್ ಮಾಡ್ತಕ್ಕಂಥ ಒಂದು ವಿಷಯವನ್ನು ಈ ಒಂದು ವರದಿಯಲ್ಲಿದೆ, ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಹುಬ್ಬಳ್ಳಿ ಧಾರವಾಡ ದಿವ್ಯಾಂಗರು ಅಂಗವಿಕಲರು ರೈಲ್ವೆ ಪ್ರಯಾಣದ ರಿಯಾಯಿತಿ ಪಾಸ್, ಡಿಸ್ಕೌಂಟ್ ಪಾಸ್ ಅಥವಾ ID ಕಾರ್ಡ್, ಐಡೆಂಟಿಫಿಕೇಷನ್ ಕಾರ್ಡ್ ಪಡೆಯಲು ಇನ್ನು ಮುಂದೆ ರೈಲ್ವೆ ಕಚೇರಿಗಳಿಗೆ ಅಲೆದಾಡಬೇಕಾಗಿಲ್ಲ. ಹೌದು, ಭಾರತೀಯ ರೈಲ್ವೆ ಇಲಾಖೆ ದಿವ್ಯಾಂಗರಿಗಾಗಿ ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದು, ರಿಯಾಯಿತಿ ಟಿಕೆಟ್ ಪಡೆಯಲು ಅಗತ್ಯವಾದ ಫೋಟೋ, ID ಕಾರ್ಡ್, ದಿವ್ಯಾಂಗ ಜನ್ ಕನ್ಸೆಷನ್ ಐಡೆಂಟಿಟಿ ಕಾರ್ಡ್ ವಿತರಣೆಯನ್ನು ಸಂಪೂರ್ಣ ಡಿಜಿಟಲ್ಗೊಳಿಸಿದೆ. ಕೇವಲ ಒಂದು ಸ್ಮಾರ್ಟ್ಫೋನ್ ಇದ್ದರೆ ಸಾಕು, ಮನೆಯಲ್ಲೇ ಕುಳಿತು ಈ ID ಕಾರ್ಡ್ ಪಡೆದು ಪ್ರಯಾಣದಲ್ಲಿ ಭಾರಿ ಡಿಸ್ಕೌಂಟ್ ಪಡೆಯಬಹುದು. ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಮೊದಲು ನಮ್ಮ ಚಾನಲ್ನಲ್ಲಿ ಒಂದು ವರದಿ ಮಾಡಿದ್ದೆವು, ತಮಗೆಲ್ಲ ಮಾಹಿತಿ ಕೊಟ್ಟಿದ್ದೆವು. ಅಂದರೆ ಇದೇನು ಹೇಳ್ತಾ ಇದ್ದೀನಿ ಅಂದರೆ, ರಿಸರ್ವೇಷನ್ ಮಾಡಬೇಕಾದ್ರೆ ನಮಗೆ ರೈಲ್ವೆ ID ಕಾರ್ಡ್ ಬೇಕು, ಕನ್ಸೆಷನ್ ID ಕಾರ್ಡ್ ಬೇಕು. ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾವು ಒಂದು ವರದಿಯಲ್ಲಿ ಹೇಳಿದೆವು.
ಆ ವರದಿ ಯಾವುದಿದೆ ಅನ್ನೋದನ್ನು ಪರದೆ ಮೇಲೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಅದನ್ನು ನೀವು ಮುಂದಿನ ದಿನ ಅದನ್ನು ಯಾರೇ ಅಂಗವಿಕಲರು ಆ ಒಂದು ವಿಡಿಯೋ ನಮ್ಮ ವಿಡಿಯೋದಲ್ಲಿ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಹೇಳಿದೆವೋ ಅದೆಲ್ಲ ಒಂದು ಫಾಲೋ ಮಾಡಿ ನೀವು ಹಾಕಿದರೆ ಪ್ರತಿಯೊಂದು ದಾಖಲೆಗಳ ಸಬ್ಮಿಷನ್ ಮಾಡಿದ್ರೆ ನಿಮಗೆ ID ಕಾರ್ಡ್ ಗ್ಯಾರಂಟಿ ಬರ್ತದೆ ಅಂತಕ್ಕಂಥ ಮಾತು ಹೇಳ್ತೀನಿ. ಯಾಕಂದರೆ ಈ ಮುಂದಿನ ವಿಡಿಯೋದಲ್ಲಿ ಏನು ಹಂಚ್ಕೊಂಡಾರ ಪುರುಷೋತ್ತಮ ಅಂತಕ್ಕಂಥವ್ರು ಮೊದಲು ಅವರು ನಮ್ಮ ವಿಡಿಯೋವನ್ನು ನೋಡಿ ಕನ್ಸೆಷನ್ ID ಕಾರ್ಡ್ ಅಪ್ಲೈ ಮಾಡಿ ಅವರಿಗೆ ಅದೇ ರೈಲ್ವೆ ಕನ್ಸೆಷನ್ ಕಾರ್ಡ್ ಅಪ್ಲೈ ಮಾಡಿದ್ದಕ್ಕಾಗಿ ಅವ್ರ ಮನೆಗೆ ಕಾರ್ಡ್ ಬಂದಿದೆ ಅನ್ನೋದನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ರು. ಜೊತೆಗೆ ನಾನಾಗಿ ಒಂದು ಅಪ್ಲೈ ಮಾಡಿದ್ದೆ, ನನ್ನ UDID ಕಾರ್ಡ್ ಜೊತೆಗೆ ಎಲ್ಲ ದಾಖಲೆಗಳ ಜೊತೆಗೆ ಒಂದು ರೈಲ್ವೆ ಕನ್ಸೆಷನ್ ID ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಅಪ್ಲೈ ಮಾಡಿದ್ದೀನಿ. ಅದಕ್ಕಾಗಿ ಸಂಬಂಧಪಟ್ಟಂತೆ ಒಂದು ಮೆಸೇಜ್ ಕೂಡ ನನಗೆ ಬಂದಿದೆ. ಯಾಕಂತಂದರೆ ಸ್ವಂತ ಪ್ರಯತ್ನ ಮಾಡಿ ಬೇರೆಯವ್ರಿಗೆ ಹೇಳ್ಬೇಕಂತ ಕೆಲಸ ಮಾಡ್ಬೇಕು. ಯಾಕಂದರೆ ನಾನು ಸಹಿತ ಪ್ರಯತ್ನ ಮಾಡಿದ್ದೀನಿ, ನಂದು ಸಹಿತ ಯಾಕೆ ಮಾಡಿದ್ದೀನಿ ಅಂದರೆ ಈ ಮೊದಲು ನಂದು ಮ್ಯಾನ್ಯುವಲ್ ಕನ್ಸೆಷನ್ ಕಾರ್ಡ್ ಇತ್ತು, ಅದನ್ನು ಸ್ಮಾರ್ಟ್ ಕಾರ್ಡ್ ಹೇಗೆ ಪಡಿಬೇಕು ಅಂತಕ್ಕಂಥ ವಿಚಾರ ಬಂದಾಗ ರೀಸೆಂಟಾಗಿ ನಾನು ಅದನ್ನು ಅಪ್ಲೈ ಮಾಡಿದ್ದೀನಿ. ಅದೊಂದು ಮೆಸೇಜ್ ಬಂದಿದೆ, ಅಂದರೆ ಐಡೆಂಟಿಫಿಕೇಷನ್ ಆಗಿದೆ ಅಂತಕ್ಕಂಥ ವಿಚಾರ. ಹೀಗೆ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗತಕ್ಕಂಥ ವರದಿಗಳು ಸ್ವಲ್ಪ ಉಪಯುಕ್ತ ಮಾಹಿತಿಯನ್ನು ಕೊಡ್ತಾ ಇದೆ ಅನ್ನೋದೊಂದು ಸಂತೋಷ ಒಂದು ಕಡೆ ಇದೆ. ಅದಕ್ಕಾಗಿ ಎಲ್ಲರೂ ನಮ್ಮ ಚಾನಲ್ ತಾವೆಲ್ಲ ವೀಕ್ಷಿಸಬೇಕು. ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ಉಪಯುಕ್ತ ಮಾಹಿತಿ ಪಡೆದು ತಾವು ಸಹಿತ ಅದರ ಬಗ್ಗೆ ಸದುಪಯೋಗ ಪಡೆದುಕೊಳ್ಬೇಕಂತ ಹೇಳಿ ಈ ಒಂದು ವರದಿಯನ್ನು ನಾವು ನಿಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ ಇದಕ್ಕಾಗಿ ಒಂದು ದಿವ್ಯಾಂಗಜನ್ ಇಂಡಿಯನ್ ರೈಲ್ವೆ .gov.in ಎಂತಕ್ಕಂಥ ಒಂದು ಹೊಸ ಆನ್ಲೈನ್ ಪೋರ್ಟಲ್ ಅನ್ನು ಪರಿಚಯಿಸಿದೆ. ಇದರಿಂದಾಗಿ ಮ್ಯಾನ್ಯುವಲ್ ಪ್ರಕ್ರಿಯೆಯಲ್ಲಿದ್ದ ವಿಳಂಬ ಮತ್ತು ಕಿರಿಕಿರಿ ತಪ್ಪಲಿದ್ದು ಡಿಜಿಟಲ್ ಕಾರ್ಡ್ ಬಳಸಿ IRCTC ಮೂಲಕ ಆನ್ಲೈನ್ ಟಿಕೆಟ್ ಬುಕ್ ಮಾಡೋದು ಇನ್ನಷ್ಟು ಸುಲಭವಾಗಿದೆ. ಹಳೆ ಕಾರ್ಡ್ಗಳ ನವೀಕರಣಕ್ಕೂ ಇದೇ ಪೋರ್ಟಲ್ ಬಳಸಬಹುದಾಗಿದೆ ಅಂತಕ್ಕಂಥ ವಿಚಾರ. ಈ ಥರ ಒಂದು ವರದಿ ಇದೆ. ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡ್ತಕ್ಕಂಥ ಈ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಜೊತೆಗೆ ಪುರುಷೋತ್ತಮ ಅಂತಕ್ಕಂಥವರು ನಿನ್ನೆ ತಾವು ಅನುಭವಿಸಿದ ರೈಲ್ವೆ ಟಿಕೆಟ್ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅನುಭವಿಸಿದ ಒಂದು ಅನುಭವನ ನಮ್ಮ ಚಾನಲ್ನಲ್ಲಿ ಅವರು ಹಂಚ್ಕೊಂಡಿದ್ದಾರೆ. ನಾವು ಮುಂದೆ ಪ್ರಸಾರ ಮಾಡ್ತೀವಿ, ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ನಮಸ್ತೆ ಸರ್, ನನ್ನ ಹೆಸರು ಪುರುಷೋತ್ತಮ ಅಂದ್ಬಿಟ್ಟು. ಟಿಕೆಟು ಆರ್ಡ್ರ್ ಮಾಡೋಕ್ಕೆ ಹೋಗಿದ್ದೆ ನಾನು ತೆಗಿಯೋದಕ್ಕೆ. ಆಗ ನಾನು ಬೆಂಗಳೂರು ಅಂತ ಕೇಳಿದ್ರೆ ಮಂಗಳೂರು ಅಂತ ಟಿಕೆಟ್ ಕೊಟ್ಬಿಟ್ಟಿದ್ರು. ಆಮೇಲೆ ನಾನು ಪ್ರಾಬ್ಲಮ್ ಆಗಿ ಬಸವರಾಜ್ ಸರ್ ಅವರಿಗೆ ಕಾಲ್ ಮಾಡಿದಾಗ ಅವರು ನನಗೆ ಸಜೆಷನ್ ಕೊಟ್ಟರು, ಈ ಥರ ಮಾಡಿದ್ರೆ ಅವಾಗ ಟಿಕೆಟ್ ಕೊಡ್ತಾರೆ ಅಂತ. ಕಂಪ್ಲೇಂಟ್ ಬುಕ್ ಇರ್ತದೆ, ಆ ಕಂಪ್ಲೇಂಟ್ ಬುಕ್ಕಲ್ಲಿ ಕಂಪ್ಲೇಂಟ್ ಬರೀ ನಿಮಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರು. ಆ ಬರೆಯೋಕ್ಕೆ ಮುಂಚೆ ಹೋಗ್ತಾನೆ ಆ ಬುಕ್ ಕೇಳ್ತಾನೆ ಅವರು, ಇಲ್ಲೆಲ್ಲ ಕೊಡ್ತೀನಿ ಬರ್ರಿ ಅಂತ ಟಿಕೆಟ್ ಕೊಟ್ಟರು ಸರ್. ನಾನು ಮತ್ತು ನಮ್ಮ ತಾಯಿ ಹೋಗಿದ್ದೆ ಹಾಸ್ಪಿಟ್ಲಿಗೆ. ಹಂಗಾಗಿ ಅಂಗವಿಕಲರ ಚಾನಲಲ್ಲಿ ನಮಗೆ ತುಂಬ ಅನುಕೂಲ ಆಗಿದೆ ಬಸವರಾಜ್ ಕಡೆ ಸರಿಂದ. ಎಲ್ಲರೂ ಇದೇ ರೀತಿ ಉಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಸರ್.